ನಮಸ್ಕಾರ ಸ್ನೇಹಿತರೆ. ನಮ್ಮ ಇವತ್ತಿನ ವಿಷಯ ಏನಂದರೆ, ನಾವು ಹೆಂಗೆ ಬೆಳಿಬೇಕಂದ್ರೆ ನಮ್ಮ ಸುತ್ತಮುತ್ತಿರೋ ಫ್ರೆಂಡ್ಸು, ನಮ್ಮ ಸುತ್ತಮುತ್ತಿರೋ ಜನರು ನಮ್ಮ ಕೈಲಿ ಏನೋ ಆಗಬೇಕಾಗಲ್ಲ, ಮಾಡಲ್ಲ, ಇವ್ನು ಏನೂ ಮಾಡಲ್ಲ, ಹಿಂಗೆ ತುಂಬ ಕೀಳಾಗಿ ನೋಡಿರ್ತಾರಲ್ಲ, ಅವ್ರ ಮುಂದೆಲ್ಲ ನಾವು ಫುಲ್ ಫೋಕಸ್ ಇಟ್ಕೊಂಡು ನಮ್ಮದೇ ಆದೊಂದು ಕಾನ್ಸೆಪ್ಟ್ ರೆಡಿ ಮಾಡಿಕೊಂಡು ನಾವು ಮುಂದೆ ಬರಬೇಕು. ಹೆಂಗಂದರೆ ಎಲ್ಲನೂ ನಾವು ಫಸ್ಟ್ ಸೈಡ್ಗಿಟ್ಟು ನಾವು ಏನು ಮೇನ್ ಗೋಲ್ ಇಲ್ಲ, ಮುಖ್ಯ ಪಾಯಿಂಟ್ ಇಲ್ಲ, ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಹೋಗ್ಬೇಕು. ಎಷ್ಟು ನಾವು ಫೋಕಸ್ ಮಾಡ್ತೀವಲ್ಲ, ಎಷ್ಟು ನಾವು ಅದ್ರ ಬಗ್ಗೆ ವರ್ಕ್ ಮಾಡ್ತೀವಲ್ಲ, ಅಷ್ಟು ಡೀಪ್ ಆಗುತ್ತೆ. ಯಾವುದೊಂದು ಹುಳ ಆಗಲಿ, ಯಾವುದೊಂದು ಇರಲಾಗಲಿ, ತನ್ನ ಗುರಿ ಮುಟ್ಟುವರೆಗೋದು ಬಿಡೋದಿಲ್ಲ, ಅದನ್ನು ಕಲ್ಕೊಂಡು ಹೋಗ್ತಾನೆ ಇರುತ್ತೆ. ಈಗ ನೋಡಿ, ಮರ ಕೊರಿಯೋ ಒಂದು ಹುಳ ಅದನ್ನು ಕೊರಿತಾನೆ ಇರುತ್ತೆ, ಎಲ್ಲಿವರೆಗೂ ತನ್ನದು ಫೋಕಸ್ ಅಂದರೆ ತನ್ನ ಗುರಿ ಮುಟ್ಟುವರೆಗೂ ಬಿಡೋದಿಲ್ಲ. ಹಾಗೆ ನಾವು ಯಾವುದೋ ಒಂದು ವಿಷಯ ಆಗಲಿ, ಏನೋ ಒಂದು ಟಾಪಿಕ್ ಆಗಲಿ, ಯಾವುದೋ ಒಂದು ವಿಷಯ ಈಗ ನಾನು ಬುಕ್ ಓದಬೇಕು, ತೊಗೊಂಡು ಕುತ್ಕೋಬೇಕು. ಫಸ್ಟು ನೀವು ಓದಿರೋದು ತೊಗೊಂಡು ಹಿಡ್ಕೋಬೇಕು, ಓಪನ್ ಮಾಡಿ ಪೇಜ್ ತಿರ್ಬೇಕು. ಇಂಟ್ರೆಸ್ಟಿಂಗ್ ಬಂದೇ ಬರುತ್ತೆ, ಇಂಟ್ರೆಸ್ಟ್ ಬಂದರೆ ನಿದ್ದೆ ಬರುತ್ತೆ, ನಿದ್ದೆ ಬರುತ್ತೆ, ನಾಳೆ ಬರುತ್ತೆ. ಬಟ್ ನಾವು ದಿನ ಪುಸ್ತಕ ಇಟ್ಕೊಂಡು ಒಂದಿನ ಮೈಂಡ್ ಸಬ್ಕಾನ್ಷಿಯಸ್ ಮಾಡಿದ್ರೆ ಅಂದರೆ ನಾನು ಇದು ಓದಬೇಕು, ಇದ್ರಲ್ಲಿ ಏನಾದ್ರು ತಿಳ್ಕೊಬೇಕು ಅನ್ನೋ ಥಾಟ್ ಬರುತ್ತಲ್ಲ, ಅವತ್ತೇ ನಾವು ಸಕ್ಸಸ್ ಕಾರಣಕ್ಕೆ ಫಸ್ಟ್ನೇ ಸ್ಟೆಪ್ ಇಟ್ಟಿದ್ದೀವಿ. ಹಾಗೆ ನಾವು ಇವತ್ತಿನ ಒಳ್ಳೆ ರೀತಿಯಿಂದ ಬೆಳೆದ್ರೆ ಮುಂದೆ ಒಂದಿನ ದೊಡ್ಡದಾಗಿ ಏನಾದರೂ ಅಚೀವ್ ಮಾಡಿದರೆ ಆವಾಗ ಅಕ್ಕಪಕ್ಕ ಇರೋ ಜನ ಅಂತಾರೆ, ಇವನು ನಮ್ಗೆ ಗೊತ್ತು, ಇವನು ಪಕ್ಕದ ರೂಮಲ್ಲಿದ್ದ, ಇವನು ನಮ್ಮ ಏರಿಯಾದಲ್ಲಿದ್ದ, ಇವನು ನಮ್ಮ ಜೊತೆ ಆಟ ಆಡಿದ್ದೀನಿ, ಇವನ ಬಗ್ಗೆ ನನಗೆ ಗೊತ್ತು. ಹೀಗೆಲ್ಲ ತುಂಬ ಜನರು ತಾವು ಪಾಸಿಟಿವ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಿದ್ರೆ ನಾವು ವರ್ಕ್ನ ಸ್ಮಾರ್ಟಾಗಿ ಮತ್ತು ಹಾರ್ಡಾಗಿ ಎರಡೂ ಒಟ್ಟಿಗೆ ಮಾಡಿದ್ರೆ ನಾವು ಅಚೀವ್ ಮಾಡ್ತೀವಿ. ಹಾಗೆ ಒಂದು ಗುರಿ ಮೇಲೆ ನಮ್ಗೆ ಯಾವಾಗಲೂ ಫೋಕಸ್ ಇರಬೇಕು. ಇಲ್ಲ ಅಂದರೆ ನೀರು ಒಂದೇ ಕಡೆ ಹರಿತಾ ಇದ್ದರೆ ಸಮುದ್ರಕ್ಕೆ ಸೇರುತ್ತೆ, ಇಲ್ಲ ಅಂದರೆ ನೀವು ಹೋಗ್ಬಿಟ್ರೆ ಏನೇನೋ ಆಗುತ್ತೆ. ಹಾಗೆ ನಾವು ಫೋಕಸ್ ಇಟ್ಕೊಂಡು ಒಂದೇ ಕಡೆ ಸಮುದ್ರ ಕಡೆ ಹರಿಬೇಕು, ನಮ್ಮ ಗುರಿ ಕಡೆ ಹೋಗ್ತಾ ಇರಬೇಕು. ಇವತ್ತೆಲ್ಲ ಒಂದೇ ರೀಚ್ ಆಗ್ತೀವಿ, ಬಟ್ ನಮ್ಮದು ಮೇನ್ ಗುರಿಯನ್ನು ಇಟ್ಕೋಬೇಕು. ನಮ್ಮ ಗುರಿ ಏನಂದರೆ 100 ಡೇಸ್ ಚಾಲೆಂಜ್ ಇದೆ. 100 ಡೇಸಲ್ಲಿ 100 ಡಿಫ್ರೆಂಟ್ ಡೇಸ್ ಹಾಕಬೇಕಂತ. ಅದರಲ್ಲಿ ನಾವು ಇದು ಎರಡನೇದು ವಿಡಿಯೋ, ಹಾಗೆ ಹಾಕ್ತಾ ಹೋಗೋಣ. ಮುಂದೆ ನೀವು ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಗೂ ಇದು ಹೊಸದಲ್ಲ, ನಾವು ಹೀಗೆ ಮಾಡ್ತಾ ಇರ್ತೀವಿ. ನೀವು ಕೂಡ ಇದಕ್ಕೆ ಯಾವುದಾದ್ರು ಟಾಪಿಕ್ ಇಟ್ಕೊಂಡು ವಿಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ, ನಿಮಗೂ ಒಳ್ಳೆ ರೀಚ್ ಸಿಗುತ್ತೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ನಿಮ್ಮಿಂದ ಒಂದು ಒಳ್ಳೆಯ ವಿಚಾರ ಸಮಾಜಕ್ಕೆ ಒಂದು 4 ಜನರಿಗೆ ಕೊಟ್ಟಾಗುತ್ತೆ. ಹೀಗೆ ಧನ್ಯವಾದಗಳು.